ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರ ಜೂನ್ 20ನೇ ತಾರೀಕು ಅನರ್ಹ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಿಗ್ ಶಾಕಿಂಗ್ ಅಂತಾನೆ ಹೇಳ್ಬೋದು. ಮರಣ ಹೊಂದಿದವರ ಖಾತೆ ಹಾಗೂ ಏರ್ಟೆಲ್ ಆಪ್ ಬ್ಯಾಂಕ್ ದುರ್ಬಳಕೆಗೆ ಸಿಎಂ ಬ್ರೇಕ್ ಹಾಕಿರುವಂತದ್ದು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿಗಳಾದ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಅನುಷ್ಠಾನದಲ್ಲಿ ಆಗ್ತಿರುವಂತಹ ತಾಂತ್ರಿಕ ಲೋಪ ಮತ್ತು ದುರ್ಬಳಕೆಯನ್ನು ಕುರಿತು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ವಿಧಾನಸೌಧದಲ್ಲಿ ಮಹತ್ವದ ಸಭೆಯನ್ನು ನಡೆಸಿದರು. ಯಾವೊಬ್ಬ ಅರ್ಹ ಫಲಾನುಭವಿಗಳಿಗೂ ಕೂಡ ತೊಂದರೆ ಆಗಬಾರದು, ಈ ಒಂದು ಯೋಜನೆ ದುರುಪಯೋಗ ಆಗಬಾರದು, ಅರ್ಹತೆ ಇಲ್ಲದವರಿಗೆ ಕಟ್ಟುನಿಟ್ಟಾದ ಬ್ರೇಕ್ ಅನ್ನು ಹಾಕಬೇಕು ಎಂದು ಸಿಎಂ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸ್ಪಷ್ಟ ಆದೇಶವನ್ನು ಕೊಟ್ಟಿರುವಂತದ್ದು. ಆಡಿಟರ್ ಜನರಲ್ ವರದಿಯ ಪ್ರಕಾರ ಒಂದೇ ಒಂದು ಬ್ಯಾಂಕ್ ಅಕೌಂಟ್ ನ ಉಪಯೋಗಿಸಿಕೊಂಡು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಹಲವರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯುತ್ತಿರುವಂತದ್ದು ಪತ್ತೆಯಾಗಿದೆ. ಒಟ್ಟು ಸರಿಸುಮಾರು 3 ಲಕ್ಷ ಕಂತುಗಳಲ್ಲಿ ಸುಮಾರು 60 ಕೋಟಿ ರೂಪಾಯಿ ಹಣವನ್ನು ಈ ರೀತಿ ವರ್ಗಾವಣೆ ಆಗಿರುವಂತದ್ದು ಪತ್ತೆಯಾಗಿದೆ. ಈ ತರ ಆಗೋಕೆ ಏನ್ ಕಾರಣ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲೇ ಅಪ್ಲಿಕೇಶನ್ ಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿಲ್ಲದಿರುವುದೇ ಒಂದು ಮುಖ್ಯ ಕಾರಣ ಎಂದು ಸಭೆಯಲ್ಲಿ ತಿಳಿಸಲಾಗಿದೆ. ಇನ್ನು ಮೃತರ ಖಾತೆಗಳಿಗೂ ಹಣ ವರ್ಗಾವಣೆ ಆಗ್ತಿರುವಂತದ್ದು. ಅವರು ಮರಣ ಹೊಂದಿದ್ರು ಕೂಡ ಆ ಒಂದು ಹಣ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಹಣ ಹೋಗ್ತಿರುವಂತದ್ದು ಬೆಳಕಿಗೆ ಬಂದಿದೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಏರ್ಟೆಲ್ ಸಿಮ್ ಬಳಕೆ ಮಾಡಿಕೊಂಡು ಅದರಲ್ಲಿ ಏರ್ಟೆಲ್ ಬ್ಯಾಂಕ್ ಆಪ್ ನ ಇನ್ಸ್ಟಾಲ್ ಮಾಡಿಕೊಂಡು ನಕಲಿ UPI ಖಾತೆಗಳನ್ನು ಸೃಷ್ಟಿಸಿ ಅದರಿಂದ ಹಣವನ್ನು ಪಡಿತಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಮತ್ತೆ ಇಲ್ಲಿ ನಮ್ಮ ರಾಜ್ಯದವರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳು ಸಿಗ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಇಲ್ಲಿ ಹೊರ ರಾಜ್ಯದವರಿಗೂ ಕೂಡ ಬ್ಯಾಂಕ್ ಖಾತೆಗಳಿಗೂ ಹಣ ಹೋಗ್ತಿರುವಂತದ್ದು ಬೆಳಕಿಗೆ ಬಂದಿದೆ. ಇನ್ ಮುಂದೆ ಬರಲಿದೆ ವಾಯ್ಸ್ ಮೆಸೇಜ್ ಕನ್ಫರ್ಮೇಶನ್. 2,000 ಹಣ ನಿಮಗೆ ಬಂತು ಅಂದ್ರೆ ವಾಯ್ಸ್ ಮೆಸೇಜ್ ಕೂಡ ಬರುತ್ತೆ ನಿಮ್ಮ ಮೊಬೈಲಿಗೆ. ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೂ ಇನ್ ಮುಂದೆ 2,000 ಹಣ ನಿಮ್ಮ ಖಾತೆಗಳಿಗೆ ಜಮಾ ಆದ ತಕ್ಷಣ ಕೂಡಲೇ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು ವಾಯ್ಸ್ ಮೆಸೇಜ್ ಬರುವಂತದ್ದು. ಇಷ್ಟರಲ್ಲೇ ಹೊಸ ತಂತ್ರಜ್ಞಾನ ವ್ಯವಸ್ಥೆಯನ್ನು ಜಾರಿಗೆ ತರಲು ಮುಂದಾಗಿದೆ ರಾಜ್ಯ ಸರ್ಕಾರ. ಇದರ ಜೊತೆಗೆ ಕೂಡ ಮರಣ ಹೊಂದಿದವರ ಖಾತೆ ಪತ್ತೆ ಹಚ್ಚಲು ಈ KYC ಯನ್ನು ಮತ್ತು NPCI ಮ್ಯಾಪಿಂಗ್ ಅನ್ನು ಕಡ್ಡಾಯಗೊಳಿಸಲು ರಾಜ್ಯ ಸರ್ಕಾರ ನಿರ್ಧರಿಸಲಾಗಿದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಇದೇ ತರ ಹೊಸ ಅಪ್ಡೇಟ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.